ವಂತಹ ಈ 6 ದಿನಗಳ ಈ ವಿಶೇಷ ಸರಣಿ ಏನಿದೆ, ಇದರಲ್ಲಿ ನಾವು ಭಗವದ್ಗೀತೆಯ ತತ್ವಗಳನ್ನು ಸಾರು ರೂಪದಲ್ಲಿ ನೋಡ್ತೇವೆ. ಬನ್ನಿ, ನಾವು ಈ ದಿನದ ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ಈ ದಿನದ ಅಧಿವೇಶನ ಇದು ಮೊದಲ ಅಧಿವೇಶನವಾಗಿರುತ್ತೆ. ಈ ಅಧಿವೇಶನದಲ್ಲಿ ನಾವು ಆ ಮೊದಲ ಒಂದು ರೀತಿಯ ಪರಿಚಯವನ್ನ ನಾವು ನೋಡ್ತೀವಿ. ಆ ಪರಿಚಯವನ್ನ ಹೇಗೆ ತಿಳ್ಕೊಳ್ಬೇಕು ಅದನ್ನೆಲ್ಲ ನಾವು ತಿಳ್ಕೊಳ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯ ಜೊತೆಗೆ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಯಾವುದೇ ಒಂದು ಕಾರ್ಯವನ್ನ ಮಂಗಳಕರವಾಗಿ ನಡೆಸಲಿಕ್ಕೆ, ಅದರಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಮಾಡಲಿಕ್ಕೆ ನಾವು ವಿಶೇಷವಾಗಿ ಭಗವಂತನಿಗೆ, ಆ ಪರಮ ಪುರುಷನಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ. ಅದು ನಮ್ಮ ವೈದಿಕ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ಪಾಲಿಸ್ತಾ ಇದನ್ನ ನಾವು ಈ ಮೊದಲ ಅಧಿವೇಶನವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಈ ಗೀತಾ ಸಾರ ಇದು ಒಟ್ಟಾರೆ 6 ಅಧಿವೇಶನಗಳಿರುವಂತಹ ಒಂದು ಸರಣಿ. ಈ ಸರಣಿಯ ಮೊದಲ ಅಧಿವೇಶನ ಇವತ್ತು. ಇದರಲ್ಲಿ ನಾವು ಪರಿಚಯವನ್ನ ಕಾಣ್ತೀವಿ. ಈ ಪರಿಚಯ ಅದೇನು ಅನ್ನೋದನ್ನ ನೋಡ್ಲಿಕ್ಕೂ ಮುಂಚೆ ಒಂದು ಸಣ್ಣ ಪ್ರಾರ್ಥನಾ ಮಂತ್ರ. ಈ ಪ್ರಾರ್ಥನಾ ಮಂತ್ರ ಈ ಭಗವದ್ಗೀತೆಯನ್ನ ಹೇಳಿದಂತಹ ಆ ಮಹಾ ವ್ಯಕ್ತಿ, ಮಹಾಪುರುಷ, ಆ ಶ್ರೀಕೃಷ್ಣನ ಕುರಿತಾಗಿರುವಂಥದ್ದು. ಅದರ ಅರ್ಥವನ್ನು ಕೂಡ ಸ್ವಲ್ಪ ತಿಳಿದು ಈ ದಿನದ ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ನಾನು ಇದನ್ನ ಪ್ರಾರ್ಥನಾ ಮಂತ್ರವನ್ನ ತಾವು ಕೂಡ ಇದನ್ನ ಉಚ್ಚರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ. ಪ್ರಪನ್ನ ಪಾರಿಜಾತಾಯ, ಹೇಳಿ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಗೀತಾಮೃತದುಹೇ ನಮಃ. ನೋಡಿ, ಇಲ್ಲಿ ಆ ಶ್ರೀ ಕೃಷ್ಣನಿಗೆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನ ಈ ಶ್ಲೋಕದಲ್ಲಿ ಹೇಳಲಾಗ್ತಾ ಇದೆ. ಈ ಶ್ಲೋಕವನ್ನ ಗೀತಾ ಧ್ಯಾನ ಅನ್ನುವಂತಹ ಶ್ಲೋಕ ಸರಣಿಯಲ್ಲಿ ನಾವು ಕಾಣ್ತೀವಿ. ಈ ಗೀತಾ ಧ್ಯಾನ ಅನ್ನುವ ಈ ಸರಣಿ, ಈ ಶ್ಲೋಕಗಳನ್ನ ನಮ್ಮ ಸಂಸ್ಕೃತಿಯ ಒಬ್ಬ ಮಹಾನ್ ಆಚಾರ್ಯರಾದಂತಹ ಆದಿಶಂಕರಾಚಾರ್ಯರು ಬರೆದಿದ್ದಾರೆ. ಅವರು ಹೇಳ್ತಾರೆ, ಈ ಶ್ರೀ ಕೃಷ್ಣ ಎಂತಹ ವಿಶೇಷ ವ್ಯಕ್ತಿ ನೋಡಿ. ಈತ ಆ ಶರಣಾಗತರಿಗೆ ಪಾರಿಜಾತ ವೃಕ್ಷದಂತೆ. ಹೇಗೆ ಒಂದು ಜೇನುದುಂಬಿ ಅನೇಕ ಹೂವಿನ ಗಿಡಗಳನ್ನ ಅರಸ್ತಾ ಇರತ್ತೆ, ಪ್ರತಿಯೊಂದು ಹೂವಿನ ಬಳಿ ಹೋಗಿ ಮಕರಂದವನ್ನ ಸೂಸ್ಲಿಕ್ಕೆ ಪ್ರಯತ್ನಿಸುತ್ತೆ, ಆದರೆ ಅದರ ಹಸಿವು ಎಂದೂ ಕೂಡ ಪೂರ್ತಿ ಆಗುವುದೇ ಇಲ್ಲ. ಹಾಗಾಗಿ ಅದು ಪ್ರತಿದಿನ ಪ್ರತಿ ಕ್ಷಣ ಬೇರೊಂದು ಹೂವಿಗೆ ಹೂವನ್ನು ಹುಡುಕ್ತಾ ಅರಸ್ತಾ ಇರುತ್ತೆ. ಹೀಗೆ ನಡೀತಾ ಇರುವಾಗ ಅದು ಯಾವಾಗ ಒಂದು ಪಾರಿಜಾತ ವೃಕ್ಷ, ಪಾರಿಜಾತ ಹೂವಿನ ಬಳಿ ಬರುತ್ತೋ ಆಗ ಅದು ತುಂಬಾ ಸಂತುಷ್ಟವಾಗುತ್ತೆ. ಯಾಕೆಂದ್ರೆ ಅದರ ಸಂಪೂರ್ಣ ಆ ತೃಷ್ಣ ಅಥವಾ ಹಸಿವು, ಆ ಬಯಕೆ ಏನಿದೆ, ಆ ರಸದ ಬಯಕೆ ಏನಿದೆ, ಅದು ಸಂಪೂರ್ತಿಯಾಗತ್ತೆ ಆ ಪಾರಿಜಾತ ಪುಷ್ಪದಲ್ಲಿ. ಆ ಪಾರಿಜಾತದಂತಿರುವಂತಹ ಈ ಶ್ರೀಕೃಷ್ಣ, ಆ ಶ್ರೀಕೃಷ್ಣ, ಅವನ ಶರಣಾಗತ ಭಕ್ತರು ಅವನ ಆ ದಿವ್ಯ ಕಮಲ ಪಾದಗಳನ್ನ ಅವರು ಯಾವಾಗಲೂ ಕೂಡ ಆಶ್ರಯ ಪಡಿತಾರೆ. ಅಂತಹ ಶ್ರೀಕೃಷ್ಣ ಈ ಒಂದು ಮಹಾನ್ ಯುದ್ಧದ ಮೊದಲಿನಲ್ಲಿ ಸಾರಥಿಯ ರೂಪದಲ್ಲಿದ್ದ. ಪಾರ್ಥ ಸಾರಥಿ ಅಂತ ಒಂದು ಹೆಸರಿದೆ ಆ ಶ್ರೀಕೃಷ್ಣನಿಗೆ, ಅಲ್ವೇ? ಆತ ತನ್ನ ಕೈಯಲ್ಲಿ ಆ ಕುದುರೆಗಳನ್ನ ನಿಯಂತ್ರಿಸಲಿಕ್ಕೆ ಉಪಯೋಗಿಸೋ ಆ ಲಗಾಮು ಅಂತ ಏನ್ ಹೇಳ್ತಾರೆ, ಸ್ತೋತ್ರವೇತ್ರೈಕ, ಅದನ್ನ ತನ್ನ ಪಾಣಿ ತನ್ನ ಕೈಯಲ್ಲಿ ಹಿಡಿದಿದ್ದ. ಆದರೆ ತನ್ನ ಪ್ರಿಯ ಭಕ್ತ ಅರ್ಜುನ, ಆತನ ಆಗಿದ್ದವನು ಇವನು ಶ್ರೀಕೃಷ್ಣ. ಯಾವಾಗ ಆ ಅರ್ಜುನ ಭ್ರಮಿತನಾಗಿ ಈ ಸಾರಥಿ ಶ್ರೀಕೃಷ್ಣನ ಮೊರೆಯಲ್ಲಿ ಹೋಗ್ತಾನೋ, ಆ ಕೃಷ್ಣ, ಹೇ ಕೃಷ್ಣ ನೀನು ನನ್ನ ಗುರುವಾಗು ಅಂತ ಬೇಡ್ಕೊಳ್ತಾನೋ, ಆಗ ಶ್ರೀಕೃಷ್ಣ ತಕ್ಷಣವೇ ಗುರುವಾದ. ಆ ಗುರುಪಾತ್ರವನ್ನ ಸ್ವೀಕರಿಸಿ ಜ್ಞಾನಮುದ್ರಾಯ ಕೃಷ್ಣಾಯ,
ಒಬ್ಬ ಗುರು ತನ್ನ ಶಿಷ್ಯನಿಗೆ ಬೋಧನೆ ಮಾಡುವಾಗ ಜ್ಞಾನ ಮುದ್ರೆಯನ್ನ ತೋರಿಸ್ತಾನೆ. ಹಾಗೆ ಶ್ರೀಕೃಷ್ಣ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ತೋರಿಸ್ತಾ ಈ ಗೀತೆ ಎನ್ನುವಂತಹ ಅಮೃತವನ್ನ ನೀಡುತ್ತಾ ಇದ್ದಾನೆ. ಅರ್ಜುನನಿಗೆ ನೀಡ್ತಾ ಇದ್ದಾನೆ, ಆದರೆ ಅರ್ಜುನನ ಮೂಲಕ ಜಗತ್ತಿಗೇ ನೀಡ್ತಾ ಇದ್ದಾನೆ. ಹೀಗೆ ಈ ಶ್ರೀಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ನಾವು ಈ ಭಗವದ್ಗೀತೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಬನ್ನಿ, ಈ ಮೊದಲ ಅಧ್ಯಯನದಲ್ಲಿ ನಾವು ಈ ಭಗವದ್ಗೀತೆಯ ಕಿಂಚಿತ್ ಪರಿಚಯವನ್ನ ಕಾಣೋಣ. ಏನದು ಭಗವದ್ಗೀತೆ? ಈ ಗ್ರಂಥ ಯಾಕೆ ಅಷ್ಟೊಂದು ವಿಶೇಷವಾಗಿ ಕಾಣ್ತೀವಿ ನಾವು? ಇದೆಲ್ಲವನ್ನು ಕೂಡ ನಾವು ಕಲೀಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ. ಈ ಭಗವದ್ಗೀತೆ, ಇದರಲ್ಲಿ ಅನೇಕ ಪಾತ್ರಗಳಿವೆ. ವಿಶೇಷವಾಗಿ ಈ ಗ್ರಂಥ ಭಗವದ್ಗೀತೆ ಇದು ಒಂದು ಮಹಾನ್ ಇತಿಹಾಸದ ಒಂದು ಭಾಗ. ಆ ಇತಿಹಾಸವೇ ಮಹಾಭಾರತ. ಈ ಮಹಾಭಾರತ ಅನ್ನೋ ಒಂದು ಮಹಾನ್ ಇತಿಹಾಸ ಇದು ಕಟ್ಟುಕಥೆಯಲ್ಲ. ಈ ಮಹಾಭಾರತದಲ್ಲಿ ಅನೇಕ ಪಾತ್ರಗಳುಂಟು, ಅನೇಕ ಪಾತ್ರಗಳು. ಪ್ರತಿಯೊಂದು ಪಾತ್ರ ಒಂದು ವೈಶಿಷ್ಟ್ಯತೆಯನ್ನು ತೋರಿಸುತ್ತೆ, ಒಂದು ವಿಶೇಷ ಗುಣಗಳನ್ನ ತೋರಿಸುತ್ತೆ. ಅದು ನಮಗೊಂದು ಕೆಲವು ವಿಶೇಷವಾದಂತಹ ಪಾಠವನ್ನು ಕಲಿಸುತ್ತೆ. ನಿಮಗೆಲ್ಲ ಇಲ್ಲೊಂದು ಪ್ರಶ್ನೆ. ಈ ಮಹಾಭಾರತದಲ್ಲಿ ನೀವು ತುಂಬಾ ಇಷ್ಟಪಡುವಂತಹ ಪಾತ್ರ ಯಾವುದು? ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ಬೋದಾ ಸುನಿಲ್ ಪ್ರಭು ಅವರೇ? ಎಸ್ ಪ್ರಭು. ಹರೇ ಕೃಷ್ಣ. ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ತಾವು ತಮ್ಮ ಉತ್ತರವನ್ನು ಹೇಳಬಹುದು. ಕೃಷ್ಣ. ಓಕೆ, ಶ್ರೀಕೃಷ್ಣ. ಓಕೆ, ಶ್ರೀಕೃಷ್ಣ ಬಹು ಮೆಚ್ಚಿನ ಪಾತ್ರ ಎಲ್ಲರ. ಶ್ರೀಕೃಷ್ಣನಲ್ಲದೆ ಇನ್ಯಾರು? ಕರ್ಣ ಪ್ರಭುಜಿ. ಕರ್ಣ. ಅರ್ಜುನ್. ಗುರುಗಳೇ ಧರ್ಮರಾಯ. ಹೌದು ಪ್ರಭುಜಿ, ಕರ್ಣ. ಹಲೋ, ಭೀಷ್ಮ ಪಿತಾಮಹ. ಗುರುಜಿ ಶ್ರೀಕೃಷ್ಣ. ಗುರುಜಿ ಧರ್ಮರಾಯ. ಧರ್ಮರಾಯ. ಓಕೆ, ಭೀಮ ಪ್ರಭು. ಭೀಮ. ವಿದುರ. ಓಕೆ, ಸಾಕಷ್ಟು ಜನರು. ಗುರುಜಿ ಶ್ರೀಕೃಷ್ಣ. ಓಕೆ, ಎಲ್ಲರೂ ಕೂಡ ಈಗ ಮ್ಯೂಟ್ ಆಗ್ಬೋದು. ಎಸ್, ತುಂಬಾ ಧನ್ಯವಾದ. ಎಲ್ಲರೂ ಕೂಡ ಮ್ಯೂಟ್ ಆಗ್ಬೋದು ದಯವಿಟ್ಟು. ಸೊ ಅನೇಕ ಪಾತ್ರಗಳು ಕೆಲವೊಂದು ವಿಶೇಷ ಕಾರಣಗಳಿಂದಾಗಿ ನಮ್ಮ ಪ್ರಿಯವಾಗ್ತವೆ. ಕೆಲವು ಪಾತ್ರಗಳು ನಾವು ಜೀವನದಲ್ಲಿ ಹೇಗೆ ಚೆನ್ನಾಗಿ ಮುಂದುವರಿಬೇಕು ಅನ್ನೋದನ್ನ ತೋರಿಸಿದರೆ, ಕೆಲವು ಪಾತ್ರಗಳು ನಮಗೆ ಎಚ್ಚರಿಕೆಯನ್ನು ನೀಡ್ತವೆ. ಯಾವ ರೀತಿ ನಾವು ಕೆಟ್ಟ ಮಾರ್ಗದಲ್ಲಿ ನಡಿಬಾರದು, ಹಾಗೆ ನಡೆದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ತೊಂದರೆಗಳಾಗಬಹುದು, ಜೀವನದ ಕಷ್ಟಗಳನ್ನು ಹೇಗೆ ಎದುರಿಸ್ಬೇಕು, ಇವೆಲ್ಲವನ್ನ ಮಹಾಭಾರತ ತುಂಬಾ ನೈಜ ರೂಪದಲ್ಲಿ ತೋರಿಸುತ್ತೆ. ಮಹಾಭಾರತ ಅದು ನಮ್ಮೆಲ್ಲರ ಜೀವನಕ್ಕೆ ಬಹಳ ಮಿಡಿಯುವಂಥದ್ದು. ಅದರಲ್ಲಿರೋ ಸನ್ನಿವೇಶಗಳು ನಾವು ಬಹಳ ಅದನ್ನ ನಾವು ಹೋಲಿಸ್ಕೊಳ್ಬೋದು ನಮ್ಮ ಜೀವನದಲ್ಲಿ. ಈ ರೀತಿಯಾದಂತಹ ದ್ವಂದ್ವ ಆ ಪಾಂಡವರು ಎದುರಿಸಿದಂಥದ್ದು, ಅಥವಾ ಕುಂತಿ, ದ್ರೌಪದಿ, ಅನೇಕರು ಆಕ್ಚುಲಿ ವಿದುರ, ಭೀಷ್ಮ ತಾವೆಲ್ಲ ಹೇಳ್ತಾ ಇದ್ರಿ. ಇವರೆಲ್ಲರೂ ಕೂಡ ಅದ್ಭುತವಾದಂತಹ ಗುಣಗಳನ್ನು ತೋರಿಸಿದ್ದಾರೆ. ಈ ಮಹಾಭಾರತದಲ್ಲಿ ಎಲ್ಲ ಅನೇಕ ಪಾತ್ರಗಳಲ್ಲಿ ಒಂದು ಪಾತ್ರ ತುಂಬಾ ವಿಶೇಷವಾಗಿ ಕಾಣೋದು, ಅದುವೇ ಆ ಶ್ರೀಕೃಷ್ಣನ ಪಾತ್ರ. ಆ ಶ್ರೀಕೃಷ್ಣ ತುಂಬಾ ವಿಶೇಷವಾದು. ಯಾಕೆಂದ್ರೆ ಈ ಮಹಾಭಾರತದ ರಚನೆ ಹೇಗಾಗಿದೆ ಅನ್ನೋದನ್ನ ಇವಾಗ ಸ್ವಲ್ಪ ನೋಡೋಣ. ಈ ಮಹಾಭಾರತ ಇದು ಸುಮಾರು 18 ಪರ್ವಗಳಿರುವಂತಹ ಒಂದು ವಿಶೇಷವಾದಂತಹ ಇತಿಹಾಸ ಗ್ರಂಥ. ಅದರಲ್ಲಿ ಈ ಒಂದು ಸಣ್ಣ ಭಾಗ ಭಗವದ್ಗೀತಾ, ಇದು 18 ಅಧ್ಯಾಯಗಳುಳ್ಳಂತಹ ಒಂದು ಅತಿ ಜ್ಞಾನಪೂರ್ಣವಾದಂತಹ ಒಂದು ಸಂವಾದ ಇದು ಭಗವದ್ಗೀತಾ. ಈ ಭಗವದ್ಗೀತೆಯ ಲಕ್ಷಣ ಅಥವಾ ವಿಶೇಷತೆಗಳೇನು, ಅವುಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಈ ಭಗವತ್ ಗೀತಾ ಅಂದ್ರೆ ಇದು ಭಗವಂತನ ಗೀತೆ, ಆತನ ಹಾಡು. ಈ ಹಾಡನ್ನ ಶ್ರೀಕೃಷ್ಣ ತಾನೇ ತನ್ನ
ಸ್ವಮುಖೇನ ಹೇಳಿದ್ದು. ಆ? ಅವನ ಆ, ಮುಖದಿಂದ ಹೊರಹೊಮ್ಮಿದಂತಹ ಅಮೃತ ಹೇಗೆ ಆತನ ಪಾದದಿಂದ ಹೊರಬಂದಂತಹ ಅಮೃತವನ್ನ ಗಂಗೆ ಅಂತ ಪೂಜಿಸ್ತೀವೋ, ಹಾಗೆ ಆತನ ಬಾಯಿಂದ ಹೊರಬಂದಂತಹ ಈ ನುಡಿ, ಇದನ್ನ ನಾವು ಅಷ್ಟೇ ಪವಿತ್ರ, ಅದನ್ನ ಭಗವದ್ಗೀತೆ ಅಂತ ಪೂಜಿಸ್ತೀವಿ. ಇದು ಆ ದೇವರು ಮತ್ತು ಮನುಷ್ಯ ಅಥವಾ ಜೀವಿಯ ನಡುವೆಯಾದಂತಹ ಸಂವಾದ, ಸಂಭಾಷಣೆ. ಇಲ್ಲಿ ಆ ಮನುಷ್ಯ ರೂಪದಲ್ಲಿರೋ ಅರ್ಜುನ, ಆತ ಪ್ರಶ್ನೆಯನ್ನ ಕೇಳ್ತಾನೆ ಆ ಪರಮ ಪುರುಷ ದೇವರು ಶ್ರೀ ಕೃಷ್ಣನಿಗೆ. ಹೀಗೆ ಒಬ್ಬ ಜೀವಿ ಒಬ್ಬ ದೇವರೊಡನೆ ಮಾಡಿದಂತಹ ಆ ಸಂಭಾಷಣೆಯೇ ಈ ಭಗವದ್ಗೀತೆ. ನೋಡ್ಲಿಕ್ಕೆ ಇದರ ಸ್ವರೂಪ ಹೇಗಿದೆ? ಇದು 18 ಅಧ್ಯಾಯಗಳುಳ್ಳಂತಹ ಅತಿ ಜ್ಞಾನಮಯವಾದಂತಹ ಒಂದು ವರ್ಣನೆ. ಆ ಭಗವಂತನ ಗೀತೆ ಸುಮಾರು 700 ಶ್ಲೋಕಗಳಿವೆ. ಈ ಸಂಭಾಷಣೆ ಅಥವಾ ಈ ಗೀತೆಯನ್ನ ಶ್ರೀಕೃಷ್ಣ 40 ನಿಮಿಷ, ಒಂದು ಮುಹೂರ್ತದೊಳಗೆ ಇದನ್ನ ಅರ್ಜುನನಿಗೆ ತಿಳಿಸಿದ ಅಂತ ವರ್ಣನೆ ಮಹಾಭಾರತದಲ್ಲಿ ಕಾಣ್ತೀವಿ. ಆ ಒಂದು ಮುಹೂರ್ತ 45 ನಿಮಿಷಗಳ ಆ ಸಮಯ ಏನಿದೆ, ಅದನ್ನ ಇಲ್ಲಿವರೆಗೆ ಜನ ತಮ್ಮ ಜೀವನದುದ್ದಕ್ಕೂ ಚಿಂತನ ಮಂಥನ ಮಾಡ್ತಾ ಅದರ ಸಾರವನ್ನ ತಿಳಿಲಿಕ್ಕೆ, ಅದರ ಆಳವನ್ನ ಮೆಚ್ಚುತ್ತಾ, ಅದರಲ್ಲಿ ಆನಂದವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಪಡಿತಾರೆ. ಹೀಗೆ ಅತಿ ಅರ್ಥಗರ್ಭಿತವಾದಂತಹ ಈ ಗ್ರಂಥ ಇದು. ಸುಮಾರು 5180 ವರ್ಷಗಳ ಹಿಂದೆ ಇದರ ಪ್ರಾಕಟ್ಯವಾಯಿತು. ಆ ಯುದ್ಧದ ಪೂರ್ವದಲ್ಲಿ, ಕುರುಕ್ಷೇತ್ರ ಯುದ್ಧದ ಮುಂಚೆ ಈ ಸಂಭಾಷಣೆ ಅಥವಾ ಸಂವಾದ ನಡೆಯಿತು. ಅದನ್ನ ಈಗಲೂ ಕೂಡ ಒಂದು ವಿಶೇಷ ತಿಥಿ, ಗೀತಾ ಜಯಂತಿ ಅಂತ ಹೇಳಿ ಆಚರಿಸ್ತಾರೆ. ಈ ವರ್ಷ ಆ ವಿಶೇಷ ದಿನ 1ನೇ ತಾರೀಕು ಡಿಸೆಂಬರ್ ಬರ್ತಾ ಇದೆ. ಮುಂದಿನ ಸೋಮವಾರ, ಇಲ್ಲಿಗೆ 1 ವಾರದ ಸಮಯ ಇದೆ. ಅದಕ್ಕೂ ಈ ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ 5000 ವರ್ಷಗಳ ಹಿಂದೆ ಹೇಳಿದ್ದ. ಆದರೆ ಇದು ಅನೇಕ ವರ್ಷಗಳ ಹಿಂದೆ ಆ ಭಗವಂತ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸಿದ್ದ, ವಿವಸ್ವಾನ್ ಸೂರ್ಯದೇವನಿಗೆ ತಿಳಿಸಿದ್ದ. ಈ ಮಾತು ಭಗವದ್ಗೀತೆಯಲ್ಲೇ ಬರುತ್ತೆ. ಈ ಭಗವದ್ಗೀತೆ ಇದು ಶಾಶ್ವತವಾಣಿ. ಇದು ಕೇವಲ ಕೆಲವು ವರ್ಷಗಳ ಹಿಂದೆ ಮಾತ್ರ ಹುಟ್ಟಿದ್ದಂತಹ ಒಂದು ಗ್ರಂಥ ಅಲ್ಲ. ಕೆಲವೊಮ್ಮೆ ಇತಿಹಾಸಕಾರರು ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗೆ ಒಂದು ಹುಟ್ಟಿದ ಸಮಯ, ಅದು ಪ್ರಕಟವಾದಂತಹ ಸಮಯ, ಅದರ ರಚನೆಯ ಸಮಯ ಅಂತ ಹೇಳಿ ಗುರ್ತಿಡಲಿಕ್ಕೆ ಹೋಗ್ತಾರೆ. ಆದರೆ ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳು ಅವು ನಿತ್ಯ ಶಾಸ್ತ್ರಗಳು. ಸನಾತನ ಅನ್ನೋ ಶಬ್ದವೇ ಅರ್ಥ ಅದು ನಿತ್ಯ ಅಂತ. ಹಾಗೆ ಭಗವದ್ಗೀತೆಯೂ ಕೂಡ ಅದು ನಿತ್ಯರೂಪಿ. ಅನೇಕ ವರ್ಷಗಳ ಹಿಂದೆ ಹಿಂದೊಂದು ಕಲ್ಪದಲ್ಲಿಯೂ ಕೂಡ ಇದರ ಬೋಧನೆಯಾಗಿತ್ತು. ವಿವಸ್ವಾನ್ ಸೂರ್ಯದೇವನಿಗೆ ಲಕ್ಷಾಂತರ ವರ್ಷಗಳ ಹಿಂದೆ ಇದು ಬೋಧನೆಯಾಗಿತ್ತು. ಅದೇ ಆ ಭಗವದ್ಗೀತೆ ವಚನವನ್ನ, ಆ ನುಡಿಯನ್ನ ಸಂಜಯ ತನ್ನ ಗುರುಗಳ ಕೃಪೆಯ ಕಾರಣದಿಂದಾಗಿ ಅದನ್ನು ನೋಡ್ತಾ ಇದ್ದಾನೆ, ಅದನ್ನು ಕಾಣ್ತಾ ಇದ್ದಾನೆ. ಅದೇ ಗೀತೆಯನ್ನ ಆತ ತನ್ನ ಮುಂದಿರುವಂತಹ ಆ ಧೃತರಾಷ್ಟ್ರನಿಗೆ ಹೇಳಿದ. ಇದು ಭಗವದ್ಗೀತೆಯ ಮೊದಲನೆಯ ಶ್ಲೋಕದಲ್ಲೇ ಸ್ಪಷ್ಟವಾಗುತ್ತೆ. ಮೊದಲನೆಯ ಶ್ಲೋಕ, ಆ ಶ್ಲೋಕ ಪ್ರಾರಂಭ ಆಗೋದೇ ಹಾಗೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಅಲ್ವೇ? ಅದು ಪ್ರಾರಂಭ ಆಗೋದೇ ಹಾಗೆ ನೋಡಿ. ಸೊ ಮೊದಲ ಶ್ಲೋಕ ಹೊರರೂಪದಲ್ಲಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಅದರ ನಂತರ ಸಂಜಯ ಹೇಳ್ತಾ ಇದ್ದಾನೆ. ಕೊನೆಯ ಶ್ಲೋಕದಲ್ಲಿ ಸಂಜಯ ಆತ ಹೇಳಿದಂತಹ ಉತ್ತರವನ್ನು ಪೂರ್ತಿ ಮಾಡ್ತಾನೆ. ಸೊ ಹೀಗೆ ಒಂದು ರೀತಿ ದೂರದರ್ಶನದಂತೆ ಸಂಜಯ ಇದನ್ನ ತನ್ನ ಗುರುಗಳ ಕೃಪೆಯ ಕಾರಣದಿಂದಾಗಿ ಆ ದಿವ್ಯ ದೃಷ್ಟಿಯಲ್ಲಿ ಕಾಣ್ತಾ ಇದ್ದಾನೆ, ಅದನ್ನೇ ಅವನು ವಿವರಿಸ್ತಾ ಇದ್ದಾನೆ. ಇಂತಹ ಮಹಾನ್ ಗ್ರಂಥ ಇದು ಮಹಾಭಾರತದ ಒಂದು ಭಾಗ. ಈ ಮಹಾಭಾರತವನ್ನ ಹೇಳಿದವರು ವ್ಯಾಸರು, ಆ ಇತಿಹಾಸವನ್ನ ಅವರು ಬರೆದಿಟ್ಟರು. ಅಥವಾ ಗಣೇಶನಿಗೆ ಅವರು ಹೇಳಿ ಗಣೇಶ ಅದನ್ನು ಬರೆದಿಟ್ಟ ಅಂತ ನಾವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಗ್ರಂಥಗಳಲ್ಲಿ ಓದ್ತೀವಿ.
ಹೀಗೆ ಭಗವದ್ಗೀತೆ ಇದು ಮಹಾಭಾರತದ ಒಂದು ಸಣ್ಣ ಭಾಗ, ಆದರೆ ಇದು ಮಹಾಭಾರತದ ಸಾರ. ಆ? ಎಲ್ಲ ಮಹಾಭಾರತದಲ್ಲಿರುವಂತಹ ಎಲ್ಲ ಅನೇಕ ಪ್ರಸಂಗಗಳು ಅವೆಲ್ಲವೂ ಕೂಡ ಅನೇಕ ಪಾಠಗಳನ್ನು ಕಲಿಸ್ತವೆ. ಆದರೆ ಭಗವದ್ಗೀತೆ ಇದು ಕಲಿಸುವಂತಹ ಆ ಜ್ಞಾನ ಏನಿದೆ ಅದು ಪೂರ್ತಿ ಮಹಾಭಾರತದ ಮುಖ್ಯ ಉದ್ದೇಶ ಭಗವದ್ಗೀತೆ. ಆ? ಅದು ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆ ಮಹಾಭಾರತದ ಮಧ್ಯಭಾಗದಲ್ಲಿ ಕಾಣಸಿಗತ್ತೆ. ಇದನ್ನ ಶ್ರೀಕೃಷ್ಣ ಪರಮಪುರುಷನೇ ಹೇಳಿದ್ದು. ಅದನ್ನ ಆತನ ಭಕ್ತ ಅರ್ಜುನ ಅದೇ ರೀತಿ ಸ್ವೀಕರಿಸಿ ಮುನ್ನಡೆದಿದ್ದಾನೆ. ಈ ಭಗವದ್ಗೀತೆಯಲ್ಲಿ ಅಥವಾ ಈ ಗ್ರಂಥ ಮಹಾಭಾರತದಲ್ಲಿ 18 ಅನ್ನೋ ಶಬ್ದ ಅನೇಕ ಬಾರಿ ವಿಶೇಷ ರೂಪದಲ್ಲಿ ಕಾಣಸಿಗತ್ತೆ. ಈ ಮಹಾಭಾರತದಲ್ಲಿ ಇರುವಂಥದ್ದು 18 ಪರ್ವಗಳು ಅಥವಾ ಭಾಗಗಳು. ಅದೇ ಅಲ್ಲಿ ಪ್ರಾರಂಭ ಆದಂತಹ ಈ ಮಧ್ಯದಲ್ಲಿ ಬರುವಂತಹ ಈ ಭಗವದ್ಗೀತೆ, ಇದರಲ್ಲಿ 18 ಅಧ್ಯಾಯಗಳಿವೆ. ಆನಂತರ ಆ ಯುದ್ಧ ಕುರುಕ್ಷೇತ್ರ ಅದು ನಡೆದಿದ್ದು ಎಷ್ಟು ದಿನ? 18 ದಿನ. ಆ 18 ದಿನದಲ್ಲಿ ಎಷ್ಟು ಸೈನ್ಯ ಅಲ್ಲಿ ಸೇರಿತ್ತು? 18 ಅಕ್ಷೋಹಿಣಿ ಸೈನ್ಯ. ಸೊ ಹೀಗೆ ಈ ಮಹಾಭಾರತದಲ್ಲಿ ಈ 18 ಅನ್ನೋ ಶಬ್ದ ಅಥವಾ ಈ ಸಂಖ್ಯೆ ಇದು ಒಂದು ವಿಶೇಷವಾಗಿದೆ. ಇದಕ್ಕೊಂದು ತಾತ್ವಿಕ ರೂಪದಲ್ಲೂ ಅರ್ಥ ಇದೆ. ಅದನ್ನು ನಾವು ಮುಂದೊಮ್ಮೆ ಚಿಂತನೆ ಮಾಡೋಣ. ಬಟ್ ಈಗ ಪರಿಚಯದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಇದು ಭಗವದ್ಗೀತೆ, ಇದು ಮಹಾಭಾರತದ ಭಾಗ. ಅದು ಒಂದು ಯುದ್ಧದ ಚಿತ್ರಣ. ಈ ಯುದ್ಧ ಯಾಕೆ ಅವಶ್ಯಕವಾಯಿತು? ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕುರುವಂಶದಲ್ಲಿ ಭೀಷ್ಮ, ಶಾಂತನು, ಭೀಷ್ಮ, ಈ ರೀತಿಯಾಗಿ ಅನೇಕರು, ಆನಂತರ ಪಾಂಡು, ಧೃತರಾಷ್ಟ್ರ ಮತ್ತೆ ಸಂಜಯ, ಈ ರೀತಿಯಾಗಿ ಮಕ್ಕಳಾದರು. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದರಿಂದ ಆತನಿಗೆ ರಾಜ್ಯಾಭಿಷೇಕ ಅಥವಾ ರಾಜ ಸಿಂಹಾಸನ ಸಿಗಲಿಲ್ಲ, ಅವನ ಅನರ್ಹನಾದ. ಆದರೆ ಪಾಂಡು ಅವನು ಸರ್ವಸಮರ್ಥನಾಗಿದ್ದ, ಆತನನ್ನ ರಾಜನನ್ನಾಗಿ ಮಾಡಲಾಯಿತು. ಆತ ಅತಿ ಬಲಿಷ್ಠ, ಅತಿ ಪರಾಕ್ರಮಿ, ಅಷ್ಟೇ ಧರ್ಮಿಷ್ಠ. ಅತಿ ದೊಡ್ಡ ಒಂದು ಯುದ್ಧವನ್ನ ಗೆದ್ದ ನಂತರ ಅವನು ಒಂದು ರೀತಿಯ ವಿರಕ್ತಿಯ ಅನುಭವದಲ್ಲಿ ಕಾಡನ್ನು ಸೇರ್ತಾನೆ. ಆ ಕಾಡಿನಲ್ಲಿ ಆತ ತನ್ನ ಪತ್ನಿಯರೊಡನೆ ಇರುವಾಗ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಆತನ ಮರಣವಾಗ್ತದೆ. ಶಾಪಗ್ರಸ್ತನಾಗಿ ಅವನು ಮರಣವನ್ನು ಹೊಂದುತ್ತಾನೆ. ಅದಾದ ಮೇಲೆ ಸತಿ ಸಹಗಮನದಲ್ಲಿ ಆತನ ಒಬ್ಬ ಪತ್ನಿಯಾದಂತಹ ಮಾದ್ರಿ, ಆಕೆಯೂ ಕೂಡ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಆಕೆಯ ಇನ್ನೊಬ್ಬ ಪತ್ನಿ, ಆತನ ಇನ್ನೊಬ್ಬ ಪತ್ನಿ ಅವಳು ಕುಂತಿ, ಆಕೆ ಆ ಪಾಂಡುವಿನ 5 ಮಕ್ಕಳು, ಕುಂತಿಗೆ ಹುಟ್ಟಿದವರು 3 ಮಕ್ಕಳಾದರೆ ನಕುಲ ಸಹದೇವರು ಅವರು ಮಾದ್ರಿಗೆ ಹುಟ್ಟಿದವರು. ಅವರನ್ನು ಕೂಡ ಒಟ್ಟಾರೆ 5 ಜನರನ್ನ, ಪಂಚ ಪಾಂಡವರನ್ನ ಆಕೆ ರಕ್ಷಿಸ್ತಾ ಪಾಲಿಸ್ತಾ ಹೋಗ್ತಾಳೆ. ಆದರೆ ಆಕೆಯ ಸುತ್ತಮುತ್ತಲಿರುವಂತಹ ಜನ ಆ 5 ಮಕ್ಕಳ ನಾಶಕ್ಕಾಗಿ ಸದಾ ಅನೇಕ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಆ ಯೋಜನೆಗಳಲ್ಲಿ ವಿಶೇಷವಾಗಿ ಆ ಭೀಮ, ಅನಂತರ ಧರ್ಮರಾಯ, ಯುಧಿಷ್ಠಿರ, ಅರ್ಜುನ, ಇವರೆಲ್ಲರನ್ನ ಕೊಲ್ಲಲಿಕ್ಕೆ ಅಂತ ಅನೇಕ ರೀತಿಯ ಯೋಜನೆಗಳನ್ನ ಕುರುಡನಾದಂತಹ ಧೃತರಾಷ್ಟ್ರನ ಮಗ ಯೋಜನೆಗಳನ್ನ ಮಾಡ್ತಾ ಇದ್ದಾನೆ. ಆ ಕೂಟನೀತಿಯಲ್ಲಿ ನಡೀತಾ ಇದೆ. ಆದರೆ ಆ ಪರಮೇಶ್ವರ ಶ್ರೀಕೃಷ್ಣನ ವಿಶೇಷ ಕೃಪೆ, ಆತನ ಭಕ್ತರ ಹಸ್ತಕ್ಷೇಪದಿಂದ ಅವರು ರಕ್ಷಿತರಾಗ್ತಾರೆ. ಅನೇಕ ರೀತಿಯ ಕಷ್ಟಗಳು ಹುಟ್ಟಿದ ಕೆಲವು ಆ ಬಾಲ್ಯದಲ್ಲಿಯೇ ವಿಷಪಾನವನ್ನ ಆ ಸಂದರ್ಭ ಬರುತ್ತೆ. ಆದರೂ ಕೂಡ ಅದರಿಂದ ಹೊರ ಬರ್ತಾನೆ ಭೀಮ. ನಂತರ ಅನೇಕ ಬಲಗಳನ್ನ ಪಡಿತಾನೆ. ಅದಾದ ಮೇಲೆ ಆ ಲಕ್ಷಗೃಹದಲ್ಲಿ ಅಗ್ನಿ ಆಯೋಜನೆಯನ್ನ ಮಾಡಲಾಗುತ್ತೆ. ಅದರಿಂದಲೂ ಕೂಡ ರಕ್ಷಿತರಾಗ್ತಾರೆ. ಅದಾದ ಮೇಲೆ ಅವರು ಸ್ವಲ್ಪ ಸಂಪತ್ತನ್ನು ಪಡೆದಾದ ನಂತರ
ಒಂದು ದ್ಯೂತ ಕ್ರೀಡೆ ಅಥವಾ ಜೂಜಾಟದ ಒಂದು ಪ್ರಸಂಗದಲ್ಲಿ ಅವರೆಲ್ಲವನ್ನು ಕಳೆದುಕೊಳ್ಳುವಂತಹ ಪ್ರಸಂಗ ಬಂದ್ಬಿಡುತ್ತೆ. ಆನಂತರ ಅನೇಕ ವರ್ಷಗಳು ಅರಣ್ಯವಾಸ, ನಂತರ ಅಜ್ಞಾತವಾಸ, ನಂತರ ಆ ಆ ದ್ಯೂತ ಕ್ರೀಡೆಯಲ್ಲಿ ವಿಶೇಷವಾಗಿ ಆ ಆ ದ್ರೌಪದಿಯ ವಸ್ತ್ರಹರಣ ಆ, ಪ್ರಯತ್ನವೂ ನಡೆಯುತ್ತೆ. ಶ್ರೀಕೃಷ್ಣನ ವಿಶೇಷ ರಕ್ಷಣೆ ಕಾರಣದಿಂದ ಆ, ಆ, ಆಕೆ ರಕ್ಷಿತಳಾಗ್ತಾಳೆ. ಇದೆಲ್ಲವನ್ನ ನಾವು ಕೇಳಿದ್ದೀವಿ, ಪ್ರಸಂಗಗಳನ್ನ ನೋಡಿದ್ದೀವಿ. ಆ ಎಲ್ಲ ಅಜ್ಞಾತವಾಸ ವಾಸವನ್ನೆಲ್ಲ ಮುಗಿಸಿ ಈ ಸುನೀಲ್ ಪ್ರಭು ದಯವಿಟ್ಟು ಮ್ಯೂಟ್ ಮಾಡಿರಿ. ಸೊ ಈ ಎಲ್ಲ ಅಜ್ಞಾತವಾಸವನ್ನೆಲ್ಲ ಮುಗಿಸಿ ತಮಗೆ ಆ ಆ, ಉಚಿತವಾಗಿ ಬರುವಂತಹ ಅಥವಾ ಆ ಏನು ಅವರಿಗೆ ಬೇಕಾದಂತಹ ಆ ರಾಜ್ಯ ಏನಿದೆ, ಅವರು ಕ್ಷತ್ರಿಯರಾಗಿರೋದ್ರಿಂದ ಅವರು ಆಡಳಿತವನ್ನು ನಡೆಸಲೇಬೇಕಾಗಿರುತ್ತೆ. ಹಾಗಾಗಿ ಅವರು ಆ ಆಡಳಿತ ಮಾಡಲಿಕ್ಕೆ ಅಂತ ರಾಜ್ಯವನ್ನ ನೀಡಿ ಅಂತ ಕೇಳ್ತಾರೆ. ಆದರೂ ಕೂಡ ಆ ಕಪಟಿ ದುಷ್ಟನಾದಂತಹ ದುರ್ಯೋಧನ, ಇಲ್ಲ ನಾವು ನೀಡೋದಿಲ್ಲ ಅಂತ ಹೇಳಿ, ಸೂಜಿ ಮೊನೆಯಷ್ಟು ಭೂಮಿಯನ್ನು ನಾವು ನೀಡೋದಿಲ್ಲ ಅಂತ ಹೇಳಿ ಆತ ಒಂದು ರೀತಿ ಹಠವಿಡಿತಾನೆ. ಅನೇಕ ರೀತಿಯಲ್ಲಿ ಅವನನ್ನ ಓಲೈಸಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಶ್ರೀಕೃಷ್ಣ ಖುದ್ದಾಗಿ ಆತನೇ ಸಂಧಾನಕ್ಕೆ ಅಂತೇಳಿ ಹೋದಾಗ ಆ ದುಷ್ಟ ದುರ್ಯೋಧನ ಆ ಶ್ರೀಕೃಷ್ಣನನ್ನೇ ಹಿಡಿಯಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಶ್ರೀಕೃಷ್ಣ ಆ ಅದ್ಭುತವಾದಂತಹ ವಿಶ್ವರೂಪವನ್ನು ತೋರಿಸಿ ಅವರಿಗೆ ಆ ಪಾಠವನ್ನು ಕಲಿಸಿ ಅಲ್ಲಿಂದ ಹೊರ ಬರ್ತಾನೆ. ಈ ರೀತಿಯಾಗಿ ಯುದ್ಧವನ್ನ ತಡೆಯಲಿಕ್ಕೆ, ಯುದ್ಧ ಬೇಡ ಅಂತ ಹೇಳಿ ಅನೇಕ ರೀತಿಯ ಪ್ರಯತ್ನಗಳನ್ನ ಪಾಂಡವರು, ಯುಧಿಷ್ಠಿರ, ಭೀಮ, ಅರ್ಜುನ ಎಲ್ಲರೂ, ಶ್ರೀಕೃಷ್ಣ ಎಲ್ಲರೂ ಕೂಡ ಮಾಡಿದ್ರು. ಆದರೆ ಆ ದುಷ್ಟ ದುರ್ಯೋಧನ ಹಠದಿಂದಾಗಿ, ಈ ಕುರುಡು ಧೃತರಾಷ್ಟ್ರನ ಆಸಕ್ತಿಯ ಕಾರಣದಿಂದಾಗಿ ಯುದ್ಧ ಆಗಲೇಬೇಕಾಯಿತು. ಆ ಸಮಯದಲ್ಲಿ ಎಲ್ಲರೂ ಕೂಡ ನೆರೆದಿದ್ದಾರೆ ಆ ಯುದ್ಧ ಭೂಮಿಯಲ್ಲಿ. ಕುರುಕ್ಷೇತ್ರ ಆ ಯುದ್ಧ ಭೂಮಿ ಅದು ಪರಶುರಾಮನ ಕ್ಷೇತ್ರವಾಗಿತ್ತು. ಪರಶುರಾಮ ಅಲ್ಲಿ ತಪಸ್ಸನ್ನ ಮಾಡಿದ್ದ. ಆತನ ತೀರ್ಥಗಳು ಕೂಡ ಅಲ್ಲಿ ಇವೆ. ಅಂತಹ ಒಂದು ಧರ್ಮಕ್ಷೇತ್ರವಾಗಿತ್ತು ಅದು ಕುರುಕ್ಷೇತ್ರ. ಅದು ಈಗಿನ ಸಮಯದಲ್ಲಿ ನಮ್ಮ ದೆಹಲಿಯಿಂದ ಸ್ವಲ್ಪವೇ ದೂರದಲ್ಲಿರುವಂಥದ್ದು. ಈಗಲೂ ಕೂಡ ಆ ಜಾಗಕ್ಕೆ ಹೋಗಿ ಜನರು ಅದನ್ನ ಪವಿತ್ರ ಅಂತ ಹೇಳಿ ಅಲ್ಲಿ ಭೇಟಿ ನೀಡಿ ಭಗವದ್ಗೀತೆಯನ್ನು ಪಠಿಸ್ತಾರೆ. ಈಗಲೂ ಕೂಡ ಆ ವಿಶೇಷವಾದಂತಹ ಮರ, ವೃಕ್ಷ, ಭಗವದ್ಗೀತೆ ಬೋಧನೆ ಎಲ್ಲಿ ಮಾಡಲಾಯಿತು ಅಲ್ಲಿ ಒಂದು ವಿಶೇಷವಾದಂತಹ ವೃಕ್ಷವಿದೆ, ಅದನ್ನು ನಮಸ್ಕರಿಸ್ತಾರೆ. ಹೀಗೆ ಈ ಭಗವದ್ಗೀತೆ ಇದೊಂದು ಇತಿಹಾಸ, ಇದು ಒಂದು ಕಲ್ಪನೆಯಲ್ಲ, ಇದು ಕೇವಲ ಊಹೆಯಲ್ಲ, ಇದು ಇತಿಹಾಸ. ಈ ಘಟನೆ ಸತ್ಯ, ಈ ಘಟನೆಯಾಗಿತ್ತು. ಆ ಘಟನೆಯಲ್ಲಿ, ಆ ಯುದ್ಧದ ಸಮಯದಲ್ಲಿ ಅರ್ಜುನ ಒಂದು ರೀತಿಯಾಗಿ ಭ್ರಮೆಯಲ್ಲಿ ಬೀಳ್ತಾನೆ. ಅನೇಕ ಕಾರಣಗಳನ್ನ ಹೇಳ್ತಾನೆ. ಹೇ ಕೃಷ್ಣ, ಯಾರು ಆ ದುಷ್ಟ ದುರ್ಯೋಧನನ್ನ ಸಹಾಯ ಮಾಡಲಿಕ್ಕೆ, ಆತನ ಪರವಾಗಿ ನಿಂತು ಯುದ್ಧ ಮಾಡಲು ಬಂದಿದ್ದಾರೋ ಅವರನ್ನು ನನಗೆ ತೋರಿಸು ಅಂತ ಹೇಳಿದವನು ಆ ಅರ್ಜುನ. ಆ ಸಮಯದಲ್ಲಿ ರಥಂ ಸ್ಥಾಪಯಮೇ ಅಚ್ಯುತ ಸೇನಯೋರ್ ಉಭಯೋರ್ ಮಧ್ಯೆ ಅಂತ ಹೇಳಿದವನೇ ಆ ಅರ್ಜುನ. ಯಾವಾಗ ಶ್ರೀಕೃಷ್ಣ ಆತನ ಆ ರಥವನ್ನ ಭೀಷ್ಮ ದ್ರೋಣರ ಮುಂದೆ ಇಡ್ತಾನೋ, ಆಗ ಆ ತನ್ನ ಮುಂದಿರುವಂತಹ ಎಲ್ಲ ಜನ ಆತನ ರಕ್ತ ಸಂಬಂಧಿಗಳು ಅಂತ ತಿಳಿದಾಗ ಅದೇ ಅರ್ಜುನ, ಯುದ್ಧ ಸನ್ನದ್ಧನಾಗಿ ಬಂದಂತಹ ಅರ್ಜುನ ಆ ಹೃದಯ ದೌರ್ಬಲ್ಯಕ್ಕೆ ಒಳಗಾಗ್ತಾನೆ. ನಾನು ನನ್ನ ಕುಲ ಸಂಬಂಧಿಗಳನ್ನ ಕೊಲ್ಲುವಂತಹ ಈ ಪರಿಸ್ಥಿತಿ, ಇದು ಪಾಪಕರವಲ್ಲವೇ? ನಾನು ಕ್ರೂರಿಯಾಗ್ತಾ ಇಲ್ವೇ? ನಾನು ಈ ರೀತಿ ಕಾರ್ಯ ಮಾಡಿದ್ರೆ ಮುಂದೆ ಜಯಿಸುವಂತಹ ರಾಜ್ಯವನ್ನ ನಾನು ಯಾರೊಡನೆ ಸುಖದಿಂದ ಅನುಭವಿಸಬಹುದು? ಅದಲ್ಲದೆ ನನಗೆ ಮುಂದೆ ಪಾಪದ ಭಯವಿರುವುದಿಲ್ವೇ? ಈ ಯುದ್ಧದಲ್ಲಿ ಕೊಲ್ಲಲ್ಪಡುವಂತಹ ಎಲ್ಲ ಜನರು, ಅವರ ಕುಟುಂಬಗಳು, ಅವುಗಳ ಕುಲಧರ್ಮಗಳು ನಾಶವಾಗುವುದಿಲ್ಲವೇ? ಈ ರೀತಿಯಾಗಿ ಅರ್ಜುನ ಒಂದು ದಿಗ್ಭ್ರಾಂತನಾಗಿ ತಾನು ಏನು ಮಾಡಬೇಕು ಅನ್ನೋದನ್ನ ಅವನು ಒಂದು ರೀತಿ ಆ ದಿಶೆಯನ್ನ ಕಳೆದುಕೊಂಡು, ಆತ ಒಂದು ರೀತಿ ತನ್ನ ಶರೀರ ಕಂಪನದಲ್ಲಿ, ಆತನ ಕೈಯಲ್ಲಿರುವಂತಹ ಗಾಂಡೀವ ಅದು ಕೈ ಸೋಲ್ತಾ ಇದೆ, ನಡುಗ್ತಾ ಇದೆ. ಆ ಗಾಂಡೀವ ಅವನ ಕೈಯಿಂದ ಕೆಳಬೀಳ್ತಾ ಇದೆ. ಅವನು ತನ್ನ ಕರ್ತವ್ಯದಲ್ಲಿ
ಆ, ಆ, ಲೋಪನ ಆಗ್ತಾ ಇದ್ದಾನೆ. ಈಗ ಅವನ ಕಣ್ಣಿನಿಂದ ಕಣ್ಣೀರು ಬರ್ತಾ ಇದೆ. ಅಷ್ಟು ಧೈರ್ಯದಿಂದ ಅನೇಕ ಪರಾಕ್ರಮ ಕಾರ್ಯಗಳನ್ನು ಮಾಡಿದವನು ಈಗ ಆ, ಆ ರಥದಲ್ಲಿ ಕೆಳ ಕೂತು ಬಿಟ್ಟು ತನ್ನ ತಲೆಯನ್ನ ಆತನ ಕೈಯಲ್ಲಿ ಹಿಡಿದು ಈ ರೀತಿಯಾಗಿ ಅವನು ಅಳ್ತಾ ಇದ್ದಾನೆ. ಶ್ರೀಕೃಷ್ಣನ ಮುಂದೆ ಬಂದು ಆತ ಗೂಗರಿತ ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನಾನು ಕಾರ್ಪಣ್ಯ ದೋಷದಿಂದಾಗಿ ನಾನು ಒಂದು ರೀತಿ ಪರಾಭವಗೊಂಡಿದ್ದೇನೆ. ನನಗೆ ನನ್ನ ಜೀವನದ ಶ್ರೇಯಸ್ಸು ಅನ್ನೋದು ನನಗೆ ತಿಳಿದಿಲ್ಲ ಈ ಸಮಯದಲ್ಲಿ. ಹಾಗಾಗಿ ಹೇ ಕೃಷ್ಣ, ನೀನು ನನ್ನ ಗುರುವಾಗು. ನನ್ನ ನಿಜವಾದ ಕಲ್ಯಾಣ ಶ್ರೇಯಸ್ಸು ಏನು ಅನ್ನೋದನ್ನು ನೀನು ನನಗೆ ತಿಳಿಸು. ನಾನು ನಿನ್ನ ಶಿಷ್ಯನಾಗ್ತೀನಿ. ನೀನು ನನಗೆ ಉಪದೇಶ ನೀಡು. ಹೇ ಕೃಷ್ಣ, ನಾವೀಗ ಮಿತ್ರರಂತಲ್ಲ, ನೀನು ನನ್ನ ಗುರುವಾಗು, ನಾನು ನಿನ್ನ ಶಿಷ್ಯನಾಗ್ತೀನಿ ಅಂತ ಅರ್ಜುನ ಭಿನ್ನವಿಸಿಕೊಳ್ತಾನೆ. ಹೀಗೆ ಭಿನ್ನವಿಸಿಕೊಂಡಾಗ ಕೃಷ್ಣ ಆತನ ಆ ದಿವ್ಯ ನುಡಿಗಳನ್ನ ಹೇಳ್ತಾನೆ. ಅದುವೇ ಭಗವದ್ಗೀತೆ. ಹೀಗೆ ಈ ಭಗವದ್ಗೀತೆಯ ಆ ಪೃಷ್ಠಭೂಮಿ ಅಥವಾ ಆ ಸನ್ನಿವೇಶ, ಆ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರ ಜೀವನವೂ ಕೂಡ ಅನೇಕ ರೀತಿಯ ದ್ವಂದ್ವ, ಅನೇಕ ರೀತಿಯ ಅನಿಶ್ಚಿತತೆಯಲ್ಲಿ ಬೀಳುತ್ತೆ. ಆ ಸಮಯದಲ್ಲಿ ಹೇಗೆ ಪ್ರತಿಯೊಬ್ಬರು ಕಾರ್ಯ ಮಾಡಬೇಕು, ವಿಶೇಷವಾಗಿ ಆ ದಿವ್ಯ ಜ್ಞಾನವನ್ನ ಒಬ್ಬ ಹಿರಿಯ ಜ್ಞಾನಿ ಅಥವಾ ಗುರುಗಳಿಂದ ಕೇಳಿ ತಿಳಿಯಬೇಕು. ಅದನ್ನ ಇಲ್ಲಿ ಅರ್ಜುನ ಪಡೀತಾ ಇದ್ದಾನೆ. ಅವನ ಅವನ ಸಂದರ್ಭದಲ್ಲಿ ಒಂದು ವಿಶೇಷ ಭಾಗ್ಯ ಅಂದರೆ ಆತನ ಬಳಿ ಶ್ರೀಕೃಷ್ಣನಂತಹ ಮಹಾ ವ್ಯಕ್ತಿ, ಮಹಾಗುರುವಿದ್ದ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಂತಹ ಮಾರ್ಗದರ್ಶನವನ್ನ ಪಡೆಯಬೇಕು. ಅದನ್ನು ನೀಡುವಂತಹ ಒಬ್ಬ ಗುರುಗಳ ಮಾರ್ಗದರ್ಶನವನ್ನು ನಾವು ಸ್ವೀಕರಿಸಬೇಕು, ಆಶ್ರಯವನ್ನು ಸ್ವೀಕರಿಸಬೇಕು. ಹೀಗೆ ಈ ಭಗವದ್ಗೀತೆಯ ಈ ಪ್ರಸಂಗ ಇದು ತುಂಬಾ ಅರ್ಥಗರ್ಭಿತವಾದಂತಹ ಪ್ರಸಂಗ. ಈ ಭೌತಿಕ ಜಗತ್ತಿನಲ್ಲಿ ಅನೇಕ ರೀತಿಯ ಸಂದರ್ಭಗಳು ನಮ್ಮನ್ನ ಒಂದು ರೀತಿಯ ಭ್ರಾಂತಿ ಅಥವಾ ಒಂದು ರೀತಿಯ ಕಷ್ಟದಲ್ಲಿ ನಮ್ಮನ್ನು ನೂಕುತ್ತವೆ. ಹೇಗೆ ಭೌತಿಕ ಜಗತ್ತಿನಲ್ಲಿ ಯಾವುದೇ ಒಂದು ಉದ್ದೇಶವಿಲ್ಲದೆ ವ್ಯಕ್ತಿ ಪರಸ್ಪರ ಕಾದಾಟದಲ್ಲಿ ಅಥವಾ ಪರಸ್ಪರ ಒಂದು ರೀತಿಯ ಅಪಾರ್ಥದಲ್ಲಿ ಅವನು ಮುಳುಗಿ ಹೋಗ್ತಾನೋ, ಅದರಿಂದ ಅವನು ನೋವನ್ನು ಅನುಭವಿಸ್ತಾನೋ, ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂತಹ ಈ ಕಷ್ಟಗಳನ್ನು ನಾವು ಒಂದು ಸರಿಯಾದ ಮಾರ್ಗದರ್ಶನದಿಂದ ಮೇಲೇಳಬೇಕು. ಈ ಜಗತ್ತಿನಲ್ಲಿ ಕಾಡ್ಗಿಚ್ಚನ್ನು ನಾವು ಕಾಣ್ತೀವಿ. ಅನೇಕ ಬಾರಿ ಕಾಡಿನಲ್ಲಿ ಯಾವುದೇ ಒಂದು ಕಾರಣಗಳಿಲ್ಲದೆ ಒಂದು ರೀತಿ ಅಗ್ನಿ ಪ್ರಕಟವಾಗಿ ಪರಸ್ಪರ ಕಾಡಿನ ಮರಗಳ ಘರ್ಷಣೆಯಿಂದ ಪ್ರಕಟವಾಗುವಂತಹ ಆ ಬೆಂಕಿ ಏನಿದೆ ಅದು ಆ ಪೂರ್ತಿ ಕಾಡನ್ನೇ ಸುಟ್ಟು ಹಾಕುತ್ತೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಆ ರೀತಿ ಉದ್ದೇಶ ಇಟ್ಕೊಳ್ತಾ ಇದ್ರು ಕೂಡ ಈ ಜಗತ್ತಿನ ಲಕ್ಷಣ ಹೇಗಿರುತ್ತೆ ಅಂದ್ರೆ ಕೆಲವೊಮ್ಮೆ ಆ ರೀತಿಯಾದಂತಹ ದುಃಖಗಳಲ್ಲಿ ನಮ್ಮನ್ನ ನೂಕಿಬಿಡುತ್ತೆ. ಅಂತಹ ದುಃಖ ಸಂದರ್ಭಗಳಲ್ಲಿ ನಾವು ಈ ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯಬೇಕು. ಈ ಭಗವದ್ಗೀತೆಯ ಮಹಾತ್ಮ್ಯವನ್ನ ಆದಿಶಂಕರಾಚಾರ್ಯರು ಹೇಳ್ತಾರೆ, ಗೀತಾ ಶಾಸ್ತ್ರಂ ಇದಂ ಪುಣ್ಯಂ. ಈ ಶಾಸ್ತ್ರ ಎಷ್ಟು ಪುಣ್ಯಕರವಾಗಿದೆ ಅಂದ್ರೆ ಯಹ ಪಠೇತ್, ಇದನ್ನ ಪಠಣೆ ಮಾಡಿದರೆ ಮಾತ್ರ ವ್ಯಕ್ತಿ ಅಷ್ಟರಿಂದ ಮಾತ್ರ ಅವನು ಎಷ್ಟೊಂದು ಲಾಭವನ್ನು ಪಡಿತಾನೆ. ಆ ಪ್ರಯತ್ನದಿಂದ ವ್ಯಕ್ತಿ ವಿಷ್ಣೋ ಪದಮವಾಪ್ನೋತಿ, ಆ ಆಧ್ಯಾತ್ಮಿಕ ಜಗತ್ತನ್ನು ಅವನು ಸೇರ್ತಾನೆ. ಈ ಜಗತ್ತಿನಲ್ಲಿ ವಾಸ ಮಾಡುವಾಗ ಆತನಲ್ಲಿ ಜೀವನದಲ್ಲಿರುವಂತಹ ಭಯ, ಶೋಕ, ದುಗುಡಗಳೆಲ್ಲವೂ ಕೂಡ ನಿವಾರಣೆಯಾಗ್ತವೆ. ಸೊ ಈ ರೀತಿಯಾಗಿ ಈ ಭಗವದ್ಗೀತೆಯ ಮಹಾತ್ಮ್ಯವನ್ನ ನಮ್ಮ ಆಚಾರ್ಯರು, ಅನೇಕ ಸಂಸ್ಕೃತಿಯಲ್ಲಿ ಬರುವಂತಹ ಅನೇಕ ಋಷಿಗಳು ಹೇಳಿದ್ದಾರೆ. ಈ ಭಗವದ್ಗೀತೆಯನ್ನು ಹೇಳಿದಂತಹ ಈ ದಿವ್ಯ ವ್ಯಕ್ತಿ ಶ್ರೀಕೃಷ್ಣ ಈತ ಸಾಮಾನ್ಯನಲ್ಲ. ಈತನ ಚರಿತ್ರೆ, ಈತನ ಜೀವನವನ್ನು ಯಾರಾದರೂ ಅಧ್ಯಯನ ಮಾಡಿದರೆ ಯಾರೊಬ್ಬರೂ ಕೂಡ ಇದನ್ನ ದಿಟ್ಟವಾಗಿ ಹೇಳ್ತಾರೆ, ಈತ ಅಸಾಮಾನ್ಯ ವ್ಯಕ್ತಿ, ದೇವೋತ್ತಮ ಪರಮ ಪುರುಷ ಅಂತ. ಆತನ ಪ್ರತಿಯೊಂದು ಕಾರ್ಯದಲ್ಲಿ ಅನೇಕ ವಿಶೇಷತೆಗಳಿವೆ.
ಆತನ ನಾಮ, ರೂಪ, ಗುಣ, ಲೀಲೆಗಳು ಇವೆಲ್ಲವೂ ಕೂಡ ಸಾಮಾನ್ಯ ಜೀವಿಗಳಂತಿಲ್ಲ. ಅವುಗಳನ್ನ ದಿವ್ಯ ಅಥವಾ ಆಧ್ಯಾತ್ಮಿಕ ಅಂತ ಹೇಳ್ತಾರೆ. ಈತನ ವಾಣಿ ಅದು ಸಾಮಾನ್ಯ ಜನರ ಜ್ಞಾನದ ವಾಣಿ ಅಲ್ಲ, ಅದು ದಿವ್ಯವಾಣಿ, ಅದು ಆಧ್ಯಾತ್ಮಿಕ ವಾಣಿ. ಸೊ ಇಂತಹ ಈ ಶ್ರೀಕೃಷ್ಣನ ವಾಣಿ ಇದನ್ನು ನಾವು ಗುರು ಪರಂಪರೆಯಲ್ಲಿ ಸ್ವೀಕರಿಸ್ತೀವಿ. ಭಗವದ್ಗೀತೆಯನ್ನು ನಾವು ತಿಳಿಬೇಕಂದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಆತನ ಆಶ್ರಯದಲ್ಲಿದ್ದುಕೊಂಡು ತಿಳಿಯಬೇಕು. ಅದುವೇ ಈ ಗುರು ಪರಂಪರಾ ಪದ್ಧತಿ. ಶ್ರೀಕೃಷ್ಣ ಈ ಜ್ಞಾನವನ್ನ ಮೊದಲಿಗೆ ಅನೇಕ ವ್ಯಕ್ತಿಗಳಿಗೆ ನೀಡಿದ. ಬ್ರಹ್ಮ, ಲಕ್ಷ್ಮಿ, ಕುಮಾರರು, ಶಿವ ಈ ರೀತಿಯಾಗಿ ಮುಖ್ಯ ವ್ಯಕ್ತಿಗಳಿಗೆ ನೀಡಿದ. ಅವರಿಂದ ಹೊರಹೊಮ್ಮಿದಂತಹ ಈ ಪರಂಪರೆ ಅದು ಈಗಲೂ ಕೂಡ ಈ ಜಗತ್ತಿನಲ್ಲಿ ನಮಗೆ ಕಾಣಸಿಗುತ್ತೆ. ಬ್ರಹ್ಮ ಪರಂಪರೆ, ಶ್ರೀ ಪರಂಪರೆ, ರುದ್ರ ಪರಂಪರೆ, ಕುಮಾರ ಪರಂಪರೆ ಈ ರೀತಿಯಾಗಿ ಈ ಪರಂಪರೆಗಳಲ್ಲಿ ನಾವು ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಯಾಕೆ ಈ ಭಗವದ್ಗೀತೆಯನ್ನು ನಾವು ಕಲಿಬೇಕು? ಇದೊಂದು ಹಿಂದೆ ನಡೆದಂತಹ ಸಂದರ್ಭವಲ್ಲವ? ಇದು ನಮಗೆ ನಮ್ಮ ನಿಜ ಸಂದರ್ಭಗಳಿಗೆ, ನಿತ್ಯ ಜೀವನದಲ್ಲಿ ಇದು ನಮಗೆ ನೆರವಾಗುತ್ತಾ ಅಂತ ಕೇಳಿದ್ರೆ, ಆ ಭಗವದ್ಗೀತೆಯಲ್ಲಿ ಇರುವಂತಹ ಜ್ಞಾನ ನಮ್ಮನ್ನ ಕೆಳಮಟ್ಟದ ಗುಣಗಳಿಂದ ನಮ್ಮನ್ನ ಮೇಲೆತ್ತತ್ತೆ. ನಾವೆಲ್ಲ ಈ ಜಗತ್ತಿನಲ್ಲಿ ವಾಸಿಸುವಾಗ ಅನೇಕ ರೀತಿಯ ಕೆಟ್ಟ ಗುಣಗಳ ಪ್ರಭಾವದಲ್ಲಿ ಬೀಳ್ತೀವಿ. ಆ ಕೆಟ್ಟ ಗುಣಗಳು ಯಾವುವು? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ ಈ ರೀತಿಯಾದಂತಹ ಕೆಟ್ಟ ಗುಣಗಳಿಂದ ನಾವು ಮೇಲೇರಬೇಕಂದ್ರೆ ಈ ಜ್ಞಾನದ, ಈ ಭಗವದ್ಗೀತೆಯ ಆಶ್ರಯವನ್ನು ಸ್ವೀಕರಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಏನು ಉದ್ದೇಶ ಇದೆ, ನಮ್ಮ ಜೀವನದ ಸಾರ್ಥಕತೆ ಏನು ಅನ್ನೋದನ್ನು ತಿಳಿಬೇಕಂದ್ರೆ ನಾವು ಭಗವದ್ಗೀತೆಯನ್ನು ಓದಬೇಕು. ಒಳ್ಳೆಯ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಅದರ ಬಗ್ಗೆ ಮಾಹಿತಿ ಏನು, ಅದನ್ನು ನಾನು ಹೇಗೆ ಅಭ್ಯಾಸ ಅಥವಾ ಸಾಧನೆ ಮಾಡಬೇಕು, ಅದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ನಾವು ನಮ್ಮ ಜೀವನದ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ನಾವು ಸಂತೃಪ್ತಿಯನ್ನು ಹೇಗೆ ಪಡಿಬೇಕು, ಆ ಶಾಂತಿ ಮತ್ತು ಸತ್ವಗುಣವನ್ನು ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನು ಗೀತೆಯಲ್ಲಿ ಹೇಳಿದ್ದಾರೆ. ಈ ರೀತಿಯಾದಂತಹ ಉನ್ನತ ವಿಚಾರಗಳು, ಯೋಚನೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಭಗವದ್ಗೀತೆ ನಮಗೆ ಅತ್ಯಧಿಕ ನೆರವನ್ನು ನೀಡುತ್ತೆ. ಇದು ಈ ಅಂಶಗಳನ್ನು ಪೂರ್ತಿ ಮಾಡುವಂತಹ ಒಂದು ಮಹಾನ್ ಗ್ರಂಥ. ಈ ಭಗವದ್ಗೀತೆಯನ್ನು ನಾವು 3 ರೂಪಗಳಲ್ಲಿ ನೋಡಬಹುದು. ಮೊದಲನೇದು ಮ್ಯಾನ್ಯುಯಲ್ ಅಥವಾ ಕೈಪಿಡಿ. ಮ್ಯಾನ್ಯುಯಲ್ ಅದೇನು ಅನ್ನೋದನ್ನ ಮುಂದೆ ನೋಡೋಣ. ಎರಡನೇ ಅಂಶದಲ್ಲಿ ಭಗವದ್ಗೀತೆಯನ್ನು ಒಂದು ಜೀವನದ ನಕ್ಷೆಯಂತೆ ಕಾಣಬಹುದು. ಮೊದಲನೇದು ಜೀವನದ ಮ್ಯಾನ್ಯುಯಲ್ ಅಥವಾ ಕೈಪಿಡಿ, ಎರಡನೇದು ಜೀವನದ ಮ್ಯಾಪ್ ಅಥವಾ ನಕ್ಷೆ, ಮೂರನೇದು ಜೀವನದ ಔಷಧಿ, ಮೆಡಿಸಿನ್. ಸೊ ಈ ರೂಪದಲ್ಲಿ ಭಗವದ್ಗೀತೆಯನ್ನ ನಾವು ನೋಡಿ. ಯಾವುದೇ ಒಂದು ವಸ್ತುವನ್ನು ನಾವು ಖರೀದಿಸಿಕೊಂಡು ಬಂದಾಗ ಆ ವಸ್ತುವನ್ನ ಅಥವಾ ಮೆಷಿನನ್ನು ಉಪಯೋಗಿಸಲಿಕ್ಕೆ ಒಂದು ಮ್ಯಾನ್ಯುಯಲ್ ಅನ್ನು ನೀಡಲಾಗುತ್ತೆ. ಆ ಮ್ಯಾನ್ಯುಯಲ್ನಲ್ಲಿ ಈ ಹೇಗೆ ಈ ಯಂತ್ರವನ್ನ, ಉದಾಹರಣೆಗೆ ಒಂದು ಫೋನನ್ನು ನಾವು ಖರೀದಿಸಿದ್ದೀವಿ, ಅಥವಾ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನು ಖರೀದಿಸಿದ್ವಿ, ಅಥವಾ ವಾಷಿಂಗ್ ಮೆಷಿನ್ ಅನ್ನು ಖರೀದಿಸಿದ್ವಿ, ಅದ್ರ ಜೊತೆ ಒಂದು ಆಪರೇಟಿಂಗ್ ಮ್ಯಾನ್ಯುಯಲ್ ಅಂತ ನೀಡುತ್ತಾರೆ ಅಲ್ವೇ? ಹಾಗೆ ಈ ಜಗತ್ತಿನಲ್ಲಿ ನಾವು ವಿಶೇಷವಾಗಿ ಮನುಷ್ಯ ಜನ್ಮವನ್ನು ಪಡೆದಾಗ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸ್ಕೊಂಡು ಹೋಗಬೇಕು, ಯಾವೊಬ್ಬ ವ್ಯಕ್ತಿ ಮ್ಯಾನ್ಯುಯಲ್ನಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಆ ಯಂತ್ರವನ್ನು, ಮೆಷಿನನ್ನು ಉಪಯೋಗಿಸೋದಿಲ್ವೋ, ಆತ ಆ ಮೆಷಿನನ್ನು ಒಂದು ರೀತಿ ದುರುಪಯೋಗವೇ ಮಾಡಿಬಿಡ್ತಾನೆ. ಅದರ ಪೂರ್ತಿ ಸಾಮರ್ಥ್ಯವನ್ನು ಅವನು ಉಪಯೋಗಿಸೋದಿಲ್ಲ. ಹಾಗೆ ನಾವು ನಮ್ಮ ಈ ಭೌತಿಕ ಶರೀರ, ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೀವಿ. ಈ ಮನುಷ್ಯ ಜನ್ಮವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂದ್ರೆ ಈ ರೀತಿಯಾದಂತಹ ಗ್ರಂಥವನ್ನ ಓದಬೇಕು. ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಮನುಷ್ಯ ಜನ್ಮವನ್ನ ಪಡೆದ ಮೇಲೆ ನಾವು ಆ ಪರಾತ್ಪರ, ಆ ಪರಮತತ್ವ, ಆ ಪರಮ ಪುರುಷನ ಬಗ್ಗೆ ಜಿಜ್ಞಾಸೆಯನ್ನ ಮಾಡಬೇಕು. ಅದನ್ನ ಭಗವದ್ಗೀತೆ ಸಂಪೂರ್ಣವಾಗಿ ವಿವರಿಸುತ್ತೆ. ಇನ್ನೊಂದು, ಈ ಭಗವದ್ಗೀತೆಯನ್ನ ಮ್ಯಾನ್ಯುಯಲ್ ತರ ಇದನ್ನ ನಾವೀಗ ತಾನೇ ನೋಡಿದ್ವಿ. ಇನ್ನೊಂದು ಮ್ಯಾಪ್ ಅಥವಾ ನಕ್ಷೆಯ ರೂಪದಲ್ಲಿ. ಈ ನಕ್ಷೆ ಅಂದ್ರೆ ಏನು? ಈಗ ಒಂದು ಜಾಗದಿಂದ ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ
ಆ ಜಾಗದ ಬಗ್ಗೆ ನನಗೆ ಅರಿವು ಇಲ್ಲ ಅಂದರೆ ನಾನೊಂದು ನಕ್ಷೆ ಅಥವಾ ಮ್ಯಾಪ್ ಅನ್ನು ಉಪಯೋಗಿಸ್ತೀನಿ. ಈಗಿನ ಕಾಲದಲ್ಲಿ ಗೂಗಲ್ ಮ್ಯಾಪ್ಸ್ ಅನ್ನೋ ರೀತಿಯ ಅಪ್ಲಿಕೇಶನ್ ಅನ್ನು ಉಪಯೋಗಿಸ್ತಾರೆ ಅಲ್ವೇ? ನನಗೆ ಆ ಜಾಗಕ್ಕೆ ಹೋಗೋ ದಾರಿ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ನಕ್ಷೆಯನ್ನು ಉಪಯೋಗಿಸ್ತೀನಿ. ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ವ್ಯಕ್ತಿ ಆಧ್ಯಾತ್ಮಿಕ ಜಗತ್ತಿಗೆ, ಆ ವೈಕುಂಠಕ್ಕೆ, ಆ ಗೋಲೋಕಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಅನೇಕ ಜಾಗಗಳಲ್ಲಿ ಹೇಳಲಾಗಿದೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರೇ ಹೇಳಿದ್ದಾರೆ. ಹಾಗಿದ್ದಲ್ಲಿ ಆ ಮನೆ, ಆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ದಾರಿ ಯಾವುದು? ಆ ಮಾರ್ಗ ಯಾವುದು? ನಾನು ಈ ಜಗತ್ತಿನಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಇದ್ದೀನಿ, ಈ ಪರಿಸ್ಥಿತಿಯಿಂದ ನಾನು ಆ ಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಾ? ಇದನ್ನೆಲ್ಲ ಈ ಭಗವದ್ಗೀತೆ ಒಂದು ನಕ್ಷೆಯ ರೂಪದಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ಕೆಲವೊಮ್ಮೆ ಗೂಗಲ್ ಮ್ಯಾಪ್ಸಲ್ಲಿ ನಾವು ಯಾವುದೋ ಒಂದು ಜಾಗಕ್ಕೆ ಅಂತ ಹೋಗಬೇಕಾದ್ರೆ ಬೇರೊಂದು ತಪ್ಪು ದಾರಿ ಹಿಡಿದು ಬೇರೆ ಕಡೆ ಹೋಗಿದ್ರೂ ಕೂಡ ಆ ಗೂಗಲ್ ಮ್ಯಾಪ್ಸ್ ಅಪ್ಲಿಕೇಶನ್ ನಮಗೆ ಆ ಕಡೆಯಿಂದ ಇನ್ನೊಂದು ರಸ್ತೆಯನ್ನು ತೋರಿಸುತ್ತೆ. ಹೇಗೆ ನಾವು ಹೋಗಬೇಕಾಗಿರುವಂತಹ ಡೆಸ್ಟಿನೇಷನ್ಗೆ ನಾವು ಇನ್ನೊಂದು ಮಾರ್ಗದಲ್ಲಿ ಹೇಗೆ ಹೋಗ್ಬೋದನ್ನು ತೋರಿಸುತ್ತೆ. ಹಾಗೆ ಭಗವದ್ಗೀತೆ ಪ್ರತಿಯೊಬ್ಬರ ಜೀವನದ ಸಂದರ್ಭವನ್ನ ಅರಿತುಕೊಂಡು ಆ ಸಂದರ್ಭದಿಂದ ಆತ ಹೇಗೆ ಆಧ್ಯಾತ್ಮಿಕ ಜಗತ್ತಿನ ಕಡೆ ಹೋಗಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣಿಸಿದೆ. ಪ್ರತಿಯೊಬ್ಬರ ಜೀವನದ ಇದು ನಕ್ಷೆ, ಅದುವೇ ಭಗವದ್ಗೀತೆ. ಹೀಗೆ ಈ ಭಗವದ್ಗೀತೆಯನ್ನ ನಾವು ಎರಡು ಅರ್ಥದಲ್ಲಿ ನೋಡಿದ್ವಿ ಇಲ್ಲಿವರೆಗೆ. ಮೊದಲನೇದು ಯಾವುದು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಮೊದಲನೇದು ಯಾವುದು? ಮ್ಯಾನ್ಯುಯಲ್ ಬುಕ್. ಮ್ಯಾನ್ಯುಯಲ್, ವೆರಿ ರೈಟ್, ಮ್ಯಾನ್ಯುಯಲ್, ಕೈಪಿಡಿ. ಎರಡನೇದು ಜೀವನದ ನಕ್ಷೆ ಅಥವಾ ಮ್ಯಾಪ್. ಈಗ ಮೂರನೇದು ಏನು? ಮೆಡಿಸಿನ್ ಅಥವಾ ಔಷಧಿ. ಎಸ್ ಎಸ್, ದಯವಿಟ್ಟು ಎಲ್ಲರೂ ಮ್ಯೂಟ್ ಆಗಿ, ಆಯ್ತಾ? ಸೊ ಮೂರನೇದೇನು? ಔಷಧಿ ಅಂತ. ಸುನಿಲ್ ಪ್ರಭು ದಯವಿಟ್ಟು ಮ್ಯೂಟ್ ಮಾಡಿ. ಯಾ ಸೊ ಮೂರನೇ ಅಂಶ ಏನು? ಅದು ಔಷಧಿ. ನೋಡಿ, ಒಬ್ಬ ವ್ಯಕ್ತಿ ಏನೋ ಒಂದು ಅವನ ಆರೋಗ್ಯ ಚೆನ್ನಾಗಿದ್ದಾಗ ಒಂದು ಒಳ್ಳೆಯ ಅನುಭವವನ್ನು ಪಡಿತಾನೆ. ಒಂದು ಒಳ್ಳೆಯ ಕಾರ್ಯಗಳನ್ನು ಸರಿಯಾಗಿ ಮಾಡಬಹುದು, ಅಥವಾ ಅವನು ಸುಖ ಆನಂದವನ್ನು ಪಡಿಬಹುದು. ಆದರೆ ವ್ಯಕ್ತಿ ಅವನು ಅನಾರೋಗ್ಯದಲ್ಲಿದ್ದಾಗ ಅವನು ಸದಾ ಒಂದು ದುಃಖದಲ್ಲಿರ್ತಾನೆ. ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ದುಃಖದಲ್ಲಿದ್ದಾನೆ ಅಲ್ವೇ? ಒಬ್ಬ ವ್ಯಕ್ತಿ ತುಂಬಾ ಫ್ರಸ್ಟ್ರೇಷನ್, ಜೀವನದಲ್ಲಿ ಬೇಸರವಾಗಿದೆ. ಇನ್ನೊಬ್ಬ ವ್ಯಕ್ತಿ ಏನೋ ತುಂಬಾ ಕಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ತನ್ನವರಿಂದ ದೂರವಾಗಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಆತನ ಉದ್ಯೋಗದಲ್ಲಿ ಅವನು ಅನೇಕ ರೀತಿಯ ನಿರಾಶೆಯನ್ನು ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಏಕಾಂತದ ಆ ನೋವನ್ನ ಅವನಿಗೆ ಕಾಡ್ತಾ ಇದೆ. ಇನ್ನೊಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಒಳ್ಳೆಯ ಪರಿಸ್ಥಿತಿಗೋಸ್ಕರ ಸದಾ ಪ್ರಯತ್ನ ಪಡ್ತಾ ಇರ್ತಾನೆ, ಆದರೆ ಅದೆಲ್ಲವೂ ಕೂಡ ಪದೇ ಪದೇ ಅದು ಸೋಲಾಗ್ತಾ ಇರುತ್ತೆ. ಹೀಗೆ ಅವನ ಈ ಅನೇಕ ರೀತಿಯ ಈ ರೋಗದ ಲಕ್ಷಣಗಳು, ಈ ರೋಗವನ್ನ ನಿವಾರಣೆ ಮಾಡುವಂತಹ ಪರಮೌಷಧಿ ಅದು ಭಗವದ್ಗೀತಾ. ಗೀತಾ ಭವದ್ವೇಷಿಣಿ ಅಂತ ಹೇಳಿದ್ದಾರೆ. ಈ ಭೌತಿಕ ಜಗತ್ತಿನ ಅನ್ನುವಂತಹ ಈ ಭವ ಅನ್ನುವಂತಹ ಈ ರೋಗಕ್ಕೆ ಇದು ಪರಮೌಷಧಿ, ಅದುವೇ ಈ ಭಗವದ್ಗೀತೆ. ನಮಗೆಲ್ಲ ಈ ರೀತಿಯ ಪ್ರಶ್ನೆಗಳಿರುತ್ತಲ್ವೇ? ಯಾಕೆ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ರು ಕೂಡ ನನ್ನ ಜೀವನದಲ್ಲಿ ಯಾಕೆ ಎಲ್ಲ ಕೆಟ್ಟ ಅನುಭವಗಳು, ಕೆಟ್ಟ ಘಟನೆಗಳು ನಡೀತಾ ಇದ್ದಾವೆ ನನ್ನ ಜೊತೆ? ನಾನು ಯಾರು? ನನ್ನ ಜೀವನದಲ್ಲಿ ಕಾರ್ಯಗಳು ನನ್ನ ಉದ್ದೇಶವಿಲ್ಲದೆ ನಡೀತಾ ಇದ್ದು, ನಾನು ಈ ರೀತಿ ನಡೀಲಿ ಅನ್ನೋ ಒಂದು ಉದ್ದೇಶ ಇಲ್ಲದೇನೆ ಅದೇ ಆಗಿ ಘಟಿತವಾಗ್ತಾ ಇದೆಯಲ್ಲ. ನಾನೇನಾದರೂ ನನ್ನ ಭವಿಷ್ಯವನ್ನು ಬದಲಾಯಿಸ್ಲಿಕ್ಕೆ ಆಗುತ್ತಾ? ನನ್ನ ಈ ಭಾಗ್ಯ ಅಥವಾ ಹಣೆ ಬರಹವನ್ನು ನಾನು ಬದಲಾಯಿಸಬಹುದಾ? ಆ ದೇವರಿದ್ದಾನ? ನಾನು ಹೇಗೆ ಪರಮ ಸಂತೋಷವನ್ನು ಪಡೆಯಬಹುದು? ಯಾರವನು ದೇವರು? ಅವನನ್ನು ಪಡೆಯುವಂತಹ ಮಾರ್ಗಗಳು ಯಾವುದು? ಈ ಜಗತ್ತಿನಲ್ಲಿ ಅನೇಕ ರೀತಿಯ ಧರ್ಮಗಳಿವೆಯಲ್ಲ, ಹಾಗಿದ್ದಲ್ಲಿ ಅನೇಕ ರೀತಿಯ ದೇವರುಗಳಿದ್ದಾರಾ? ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ನಮಗೆ ಕಾಡ್ತಾ ಇರ್ತವೆ ಅಲ್ವೇ? ಈ ಎಲ್ಲ ಪ್ರಶ್ನೆಗಳ ಉತ್ತರ, ಸಮಾಧಾನ ಅದು ನಮಗೆ ಈ ಭಗವದ್ಗೀತೆಯಲ್ಲಿ ದೊರೆಯುತ್ತೆ. ಈ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ 5 ವಿಷಯಗಳಿವೆ. ಈ 5 ವಿಷಯಗಳು ಇವು ಪಂಚತತ್ವಗಳು ಈ ಭಗವದ್ಗೀತೆಯವು.
ಈ ತತ್ವಗಳನ್ನು ನಾವು ತಿಳಿದುಕೊಂಡ್ರೆ ಭಗವದ್ಗೀತೆಯನ್ನು ಸಾರ ರೂಪದಲ್ಲಿ ತಿಳಿತೀವಿ. ಮೊದಲನೆಯದಾಗಿ ಈಶ್ವರ, ಎರಡನೆಯದು ಜೀವ, ಮೂರನೆಯದು ಕಾಲ, ನಾಲ್ಕನೆಯದು ಪ್ರಕೃತಿ, ಐದನೆಯದು ಕರ್ಮ. ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ. ಈ 5 ವಿಷಯಗಳು ಅಥವಾ ತತ್ವಗಳೇನಿವೆ ಇವು ಭಗವದ್ಗೀತೆಯಲ್ಲಿ ಎಲ್ಲೆಡೆ ಕಾಣಸಿಗ್ತವೆ. ಈ ತತ್ವಗಳನ್ನು ನಾವು ತಿಳಿದುಕೊಂಡ್ರೆ ಈ ಭಗವದ್ಗೀತೆಯನ್ನು ಒಂದು ರೂಪದಲ್ಲಿ ನಾವು ತಿಳಿದುಕೊಂಡಂತೆ. ಈ ತತ್ವಗಳನ್ನು ನಾವು ಮುಂದೆ ಬರುವಂತಹ 5 ತರಗತಿಗಳಲ್ಲಿ ಒಂದೊಂದಾಗಿ ಕಲಿತೀವಿ. ಸೊ ಹೀಗೆ ಈ ಭಗವದ್ಗೀತೆಯ 5 ವಿಷಯಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಈ 5 ವಿಷಯಗಳನ್ನು ನಾವು ಮುಂದೆ ಬರುವಂತಹ ಅಧಿವೇಶನದಲ್ಲಿ ತರಗತಿಗಳಲ್ಲಿ ನಾಳೆಯಿಂದ ಒಂದೊಂದಾಗಿ ಕಲಿತಾ ಹೋಗೋಣ. ಯಾರಾದರೂ ನೆನೆಸ್ಕೊಳ್ತೀರಾ ಆ 5 ವಿಷಯಗಳು ಯಾವುವು ಅಂತ? ಗುರುಜಿ, ಹೇಳಿ. ಈಶ್ವರ, ಈಶ್ವರ, ಹಾ, ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ. ನೋಡಿ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ, ಪರ್ಫೆಕ್ಟ್. ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ. ಈ 5 ವಿಷಯಗಳೇ ನಮ್ಮ ಮುಂದಿನ 5 ತರಗತಿಯ ವಿಷಯಗಳು. ಅವುಗಳನ್ನು ಒಂದೊಂದಾಗಿ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ನಾವು ಈ ದಿನದ ತರಗತಿಯಲ್ಲಿ ಏನನ್ನ ಕಂಡ್ವಿ? ಈ ಭಗವದ್ಗೀತೆಯ ಅದರ ಇತಿಹಾಸ, ಯಾವ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಹೇಳಲಾಯಿತು, ಅದಲ್ಲದೆ ನಾವು ಈ ಮಹಾಭಾರತದಲ್ಲಿ ಭಗವದ್ಗೀತೆಯ ಇದು ಏನಿದೆ, ಸ್ಥಾನ ಏನಿದೆ ಅದನ್ನು ತಿಳ್ಕೊಂಡ್ವಿ. ಭಗವದ್ಗೀತೆಯ ಬೋಧನೆ ಆಗಲಿಕ್ಕೂ ಮುಂಚೆ ಆ ಯುದ್ಧದ ಸನ್ನಿವೇಶ, ಅದು ಯಾಕೆ ಯುದ್ಧ ಏರ್ಪಡಿಸ್ತು ಅಲ್ಲಿ, ಆ ಯುದ್ಧಕ್ಕೆ ಕಾರಣವೇನಾಯಿತು, ಆ ಯುದ್ಧಕ್ಕೆ ತಯಾರಾಗಿ ಬಂದಿದ್ದಂತಹ ಅರ್ಜುನ, ಯುದ್ಧ ಏನು ಪ್ರಾರಂಭ ಆಗೋದೇ ಇತ್ತು, ಆ ಸಮಯದಲ್ಲಿ ಆತ ಯಾಕೆ ಆ ಭ್ರಮೆಗೆ ಒಳಗಾದ, ಭ್ರಮಿತನಾದ, ಆ ಕಾರಣಗಳೇನು? ಆಗ ಅವನು ಶ್ರೀಕೃಷ್ಣನ ಆಶ್ರಯವನ್ನು ಸ್ವೀಕರಿಸಿ ಏನನ್ನ ಹೇಳ್ದ, ಇದನ್ನೆಲ್ಲ ನಾವು ನೋಡ್ತಾ ಬಂದ್ವಿ. ಅದಲ್ಲದೆ ನಮ್ಮ ಜೀವನದಲ್ಲಿ ಹೇಗೆ ಭಗವದ್ಗೀತೆ ನೆರವಾಗುತ್ತೆ ಅನ್ನೋದನ್ನ 3 ಅಂಶಗಳಲ್ಲಿ ನೋಡಿದ್ವಿ. ಭಗವದ್ಗೀತೆ ಅದು ನಮ್ಮ ಜೀವನಕ್ಕೆ ಒಂದು ಕೈಪಿಡಿಯಂತೆ, ಮ್ಯಾನ್ಯುಯಲ್ನಂತೆ. ಭಗವದ್ಗೀತೆ ಅದು ನಮ್ಮ ಜೀವನಕ್ಕೆ ಒಂದು ನಕ್ಷೆಯಂತೆ, ಮ್ಯಾಪ್ನಂತೆ. ಅದು ನಮ್ಮ ಜೀವನಕ್ಕೆ ಒಂದು ಮೆಡಿಸಿನ್ ಅಥವಾ ಔಷಧಿಯಂತೆ. ಈ ರೀತಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ಅನ್ವಯವಾಗುತ್ತೆ. ಇದು ಕೇವಲ 5,000 ವರ್ಷಗಳ ಹಿಂದೆ ನಡೆದಂತಹ ಒಂದು ವಿಶೇಷ ಘಟನೆ ಅಂತ ನಾವು ಸೈಡ್ಗಿಡೋದಲ್ಲ. ಇದು ನಮ್ಮ ಜೀವನಕ್ಕೆ ಸಂಬಂಧಿಸಿದ್ದು. ಅದು ನಮ್ಮ ಈಗಿನ ಪರಿಸ್ಥಿತಿಗಳಿಗೆ ನಮಗೆ ನೆರವಾಗತ್ತೆ. ಆ ವಿಶೇಷ ಪ್ರಶ್ನೆಗಳನ್ನು ನೋಡಿದ್ವಿ. ಆ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದ್ದರೂ ಕೂಡ ಈ ಭಗವದ್ಗೀತೆ ನಿಮಗೆ ಉತ್ತರವನ್ನು ನೀಡುತ್ತೆ. ವಿಶೇಷವಾಗಿ ಆ 5 ವಿಷಯಗಳು, ಆ ವಿಷಯಗಳೆಲ್ಲವನ್ನು ಕೂಡ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ, ನಮಸ್ಕಾರ ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಈ ಭಗವದ್ಗೀತೆ ಪುಸ್ತಕ ಇಸ್ಕಾನ್ನ ಸಂಸ್ಥಾಪಕಾಚಾರ್ಯರಾದ ಶ್ರೀಲ ಪ್ರಭುಪಾದರು ಅವರಿಗೆ ನಮಸ್ಕಾರ ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ. ನಾವು ಮತ್ತೆ ಈ ಚರ್ಚೆಯನ್ನು ನಾಳೆ ಮುಂದುವರಿಸೋಣ. ನಾಳೆ ಮತ್ತೆ 8 ಗಂಟೆ ಸಮಯದಲ್ಲಿ ಮೊದಲನೆಯ ತತ್ವ, ಮೊದಲನೆಯ ವಿಷಯ ಅದು ಈಶ್ವರ. ಆ ಈಶ್ವರದ ತತ್ವದ ಕುರಿತಾಗಿ ನಾಳೆ ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೀವಿ. ತುಂಬ ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಗುರು.